This is your Pawanji from PS Academy YT. KSET 2025 Life Sciences. I am come up with another chapter, that is System Physiology in Plants. ಇದರಲ್ಲಿ ಯಾವ್ಯಾವ ಟಾಪಿಕ್ಸ್ ಇಂಪಾರ್ಟೆಂಟ್ ಅಂದರೆ ಇದು ಇಂಟ್ರೆಸ್ಟಿಂಗ್ ಚಾಪ್ಟರ್ ಕೂಡ. ಇಫ್ ಯು ಹ್ಯಾವ್ ಇದೊಂಥರ ಮ್ಯಾಥಮೆಟಿಕ್ಸ್ ಇದ್ದಂಗೆ, ನೀವು ಇದನ್ನ ಪ್ರಾಕ್ಟೀಸ್ ಮಾಡ್ತಾ ಇರಬೇಕು. ಸೊ ಯು ಕ್ಯಾನ್ ಈಸಿಲಿ ಗೇನ್ ದ ನಾಲೆಡ್ಜ್ ಅಬೌಟ್ ದೀಸ್ ಕಾನ್ಸೆಪ್ಟ್ಸ್. ಈಗ ನಾನು ಸ್ವಲ್ಪ ಕಾನ್ಸೆಪ್ಟ್ಸ್ನ ಲಿಸ್ಟ್ ಔಟ್, ಸ್ವಲ್ಪ ಅಂದರೆ ಆಲ್ಮೋಸ್ಟ್ ಎಲ್ಲ ಕಾನ್ಸೆಪ್ಟ್ಸ್ ಇದ್ರಲ್ಲಿ ಕವರ್ ಆಗಿದ್ದಾವೆ. ಏನು ಓದಬೇಕು, ಎಷ್ಟು ಓದಬೇಕು, ಆ 6 to 8 ಕ್ವಶನ್ಸ್ನ ಕವರ್ ಮಾಡಬೇಕು ಅನ್ನೋದನ್ನ ನಾನು ಈ ಬೋರ್ಡಲ್ಲಿ ಏನು 8 ಟಾಪಿಕ್ಸನ್ನ ಲಿಸ್ಟ್ ಮಾಡಿದ್ದೀನಿ. ಇಷ್ಟು ಓದಿದ್ರೆ ಇಟ್ಸ್ ಕ್ವೈಟ್ ಎನಫ್ ಅಂತ ನಾನು ಅನ್ಕೋತೀನಿ. ಈಗ ಫೋಟೋಸಿಂಥಸಿಸ್ ಇನ್ ಹೈಯರ್ ಪ್ಲಾಂಟ್ಸ್ ಅಲ್ಲಿ ಲೈಟ್ ಹಾರ್ವೆಸ್ಟಿಂಗ್ ಕಾಂಪ್ಲೆಕ್ಸ್ ಬಗ್ಗೆ ಓದಬೇಕು. ಫೋಟೋಸಿಂಥೆಟಿಕ್ ಪಿಗ್ಮೆಂಟ್ಸ್ ಬಗ್ಗೆ ಓದಬೇಕು. ಕ್ಲೋರೋಫಿಲ್ ಎ, ಬಿ, ಕೆರಾಟಿನಾಯ್ಡ್ಸ್, ಇದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಬೇಕು. ಲೈಟ್ ರಿಯಾಕ್ಷನ್ ಅಲ್ಲಿ ಸೈಕ್ಲಿಕ್, ನಾನ್ ಸೈಕ್ಲಿಕ್ ಫಾಸ್ಫೋರಿಲೇಷನ್ ಓದಬೇಕು. ಡಾರ್ಕ್ ರಿಯಾಕ್ಷನ್ ಅಲ್ಲಿ C3 ಸೈಕಲ್ ಓದಬೇಕು. ಅದ್ರ ಎನರ್ಜಿ ಈಲ್ಡ್ ಎಷ್ಟು ಅಂತ ನೋಡ್ಕೋಬೇಕು. ಫೋಟೋ ರೆಸ್ಪಿರೇಷನ್ ಓದಬೇಕು. C4 ಸೈಕಲ್ ಓದಬೇಕು. ಕ್ರಾಸಲ್ಯೂಷನ್ ಆಸಿಡ್ ಮೆಟಬಾಲಿಸಮ್ ಓದಬೇಕು. ಇಷ್ಟು ಓದಿದ್ರೆ ಇಷ್ಟೇ ಫೋಟೋಸಿಂಥಸಿಸ್ ಇಸ್ ಈಸಿ. ಅದರಲ್ಲಿ ಎನರ್ಜಿ ಈಲ್ಡು ಎಲ್ಲೆಲ್ಲಿ ರಿಯಾಕ್ಷನ್ ಆಗುತ್ತೆ, ಅಂದರೆ ಯಾವ ಯಾವ ಪ್ಲೇಸಲ್ಲಿ ರಿಯಾಕ್ಷನ್ ಟೇಕ್ ಪ್ಲೇಸ್ ಆಗುತ್ತೆ, ಮತ್ತು ಎಷ್ಟು ATP NADP ಹೆಚ್ಚು ಸಿಂಥಸಿಸ್ ಆಯಿತು, ಎಷ್ಟು ಔಟ್ಕಮ್ ಆಯಿತು, ಎಲ್ಲೆಲ್ಲಿ ಆಗುತ್ತೆ, ಇಷ್ಟನ್ನ ನೋಡ್ಕೊಂಡ್ರೆ ಫೋಟೋಸಿಂಥಸಿಸ್ ಇಸ್ ವೆರಿ ಈಸಿ. ಆದರೆ ತುಂಬ ಚೆನ್ನಾಗಿ ಈ ರಿಯಾಕ್ಷನ್ಸ್ನ ನೀವು ಕಲ್ತ್ಕೋಬೇಕಾಗುತ್ತೆ. If you want to make a videos means definitely I will do based on these topics in the next video, in the coming videos. Next, respiration and photo respiration ali you have to concentrate on the glycolysis, lactic acid fermentation, Krebs cycle, mitochondrial electron transport and ATP synthesis. ಇದನ್ನ respiration ಅಲ್ಲಿ ನೀವು ನೋಡ್ಕೋಬೇಕಾಗುತ್ತೆ. After this you have to read respiration. ಅಂಡ್ ನೈಟ್ರೋಜನ್ ಮೆಟಬಾಲಿಸಮ್ ಅಲ್ಲಿ ಬಯಾಲಜಿಕಲ್ ನೈಟ್ರೋಜನ್ ಫಿಕ್ಸೇಷನ್ ನೋಡ್ಕೋಬೇಕು. ಅಮೋನಿಫಿಕೇಶನ್, ನೈಟ್ರಿಫಿಕೇಶನ್, ಡಿನೈಟ್ರಿಫಿಕೇಶನ್, ಈ ಟರ್ಮಿನಾಲಜೀಸ್ನ ಯು ಹ್ಯಾವ್ ಟು ಫೋಕಸ್ ಮೋರ್. ಅಂದರೆ ಇದರಲ್ಲೇ ಒಂದೊಂದು ಕ್ವಶನ್ಸ್ನ ಕೇಳಿದರೆ ನೀವು ಈಸಿಯಾಗಿ, ಯಾಕೆಂದರೆ ಈ ಟರ್ಮಿನಾಲಜೀಸ್ ಆಲ್ವೇಸ್ ಕನ್ಫ್ಯೂಸ್ ಆಗೋ ಅಂಥದ್ದು. ಸೊ ಈ ಟರ್ಮಿನಾಲಜೀಸ್ನ ನೀವು ನೋಡಿಕೊಂಡ್ರೆ ಯು ಕ್ಯಾನ್ ಸ್ಕೋರ್ ವೆರಿ ಈಸಿಲಿ. ನೆಕ್ಸ್ಟ್, ಅಸಿಮಿಲೇಷನ್ ಆಫ್ ನೈಟ್ರೇಟ್ ಟು ಅಮೋನಿಯಾ, ಏನು 2 ಸ್ಟೆಪ್ಸ್ ಐತೆ ಅದನ್ನು ನೀಟಾಗಿ ನೋಡ್ಕೋಬೇಕು. ಏಬಸ್ ಪ್ರೋಸೆಸ್, ಇಂಡಸ್ಟ್ರಿಯಲ್ ಪ್ರೋಸೆಸ್ಸಲ್ಲಿ ಏಬಸ್ ಪ್ರೋಸೆಸ್ ಬರುತ್ತೆ, ನೀವು ಅದನ್ನು ನೋಡ್ಕೋಬೇಕು. ಬಯಾಲಜಿಕಲ್ ನೈಟ್ರೋಜನ್ ಫಿಕ್ಸೇಷನ್, ಇಲ್ಲಿ ಟರ್ಮಿನಾಲಜಿ ನೋಡ್ಕೊಂಡಂಗೆ ಆ ಸಿಂಬಯೋಟಿಕ್ ಅಸೋಸಿಯೇಷನ್ ಹೇಗಾಗುತ್ತೆ ಅದನ್ನ ಎಕ್ಸಾಂಪಲ್ಸ್ ನೀವು ನೋಡ್ಕೋಬೇಕು. ಮೆಕ್ಯಾನಿಸಮ್ ನೋಡ್ಕೋಬೇಕು. ಎಷ್ಟು ATP ಪ್ರೊಡ್ಯೂಸ್ ಆಗುತ್ತೆ ಅಂತ ನೋಡ್ಕೋಬೇಕು. ಇಂಪಾರ್ಟೆಂಟ್ ಪಿಗ್ಮೆಂಟ್ಸ್ ಯಾವುದು ಅಂತ ನೋಡ್ಕೋಬೇಕು. ಆಮೇಲೆ ದೇರ್ ಬಯೋಸಿಂಥಸಿಸ್ನ ನೀವು ನೋಡಿಕೊಂಡ್ರೆ ನೈಟ್ರೋಜನ್ ಮೆಟಬಾಲಿಸಮ್ ಕಾನ್ಸೆಪ್ಟು ಮುಗಿಯುತ್ತೆ. ಮೇಯ್ನ್ ಆಗಿ ನೈಟ್ರೋಜನ್ ಮೆಟಬಾಲಿಸಮ್ ಅಲ್ಲಿ ಇಲ್ಲೇನು ಲಿಸ್ಟ್ ಔಟ್ ಮಾಡಿದ್ದೀನೋ ಇಷ್ಟು ಕಾನ್ಸೆಪ್ಟ್ಸ್ನ ನೀವು ಫುಲ್ ಆಗಿ ಕವರ್ ಮಾಡಲೇಬೇಕು. ನೆಕ್ಸ್ಟ್, ಪ್ಲಾಂಟ್ ಹಾರ್ಮೋನ್ಸಿಗೆ ಬಂದರೆ ಬಯೋಸಿಂಥಸಿಸ್ ಸೈಕಲ್ನ ನೋಡ್ಕೋಬೇಕು. ಎಲ್ಲ ಹಾರ್ಮೋನ್ಸ್ ಇಂದು ನಾನೀಗ ಒಂದು ಎಕ್ಸಾಂಪಲ್ ಬರ್ತಿದ್ದೀನಿ. ಈಗ ಆಕ್ಸಿನ್, ಇದರಲ್ಲಿ 2 ಟೈಪ್ಸ್ ಆಫ್ ಸಿಂಥಸಿಸ್ ಅಲ್ಲಿ 2 ಸೈಕಲ್ಸ್ ಬರುತ್ತೆ. ದಟ್ ಈಸ್ ಟ್ರಿಪ್ಟೋಫ್ಯಾನ್ ಡಿಪೆಂಡೆಂಟ್ ಅಂಡ್ ಟ್ರಿಪ್ಟೋಫ್ಯಾನ್ ಇಂಡಿಪೆಂಡೆಂಟ್ ಅಂತ. ಹಿಂಗೆ ಎಲ್ಲ ಹಾರ್ಮೋನ್ಸ್ದು ಕೂಡ ನೀವೇನು ಮಾಡಬೇಕು, ಬಯೋಸಿಂಥಸಿಸ್ನ ನೋಡ್ಕೋಬೇಕು. ಅದ್ರ ಸ್ಟೋರೇಜು, ಬ್ರೇಕ್ ಡೌನು, ಫಿಸಿಯೋಲಾಜಿಕಲ್ ಎಫೆಕ್ಟು, ಮೆಕ್ಯಾನಿಸಮ್ ಆಫ್ ಆಕ್ಸಿನ್ಸು, ಮೆಕ್ಯಾನಿಸಮ್ ಆಫ್ ಆಕ್ಷನ್ ಅಲ್ಲಿ ಆಕ್ಸಿನ್ಸು, ಜಿಬರ್ಲಿನ್ಸು, ಅಬ್ಸಿಸಿಕ್ ಆ್ಯಸಿಡ್ಡು, ಇಥಲಿನ್ನು, ಜಾಸ್ಪೋನಿಕ್ ಆ್ಯಸಿಡ್ಡು, ನಿಮಗೆ ಇನ್ನು ಇಷ್ಟು ಕಂಪಲ್ಸರಿ ನೀವು ನೋಡ್ಕೊಳ್ಳೇಬೇಕು. ಈಗ ಫಾರ್ ಎಕ್ಸಾಂಪಲ್ ಬಯಾಲಜಿಕಲಿ ಆಕ್ಟಿವ್ ಜಿಬರ್ಲಿನ್ ಯಾವುದು ಅಂತ ಕೇಳ್ತಾರೆ. ಅಂದರೆ ನೀವು ಏನು ಮಾಡಬೇಕು ಅಂದರೆ ವಿತ್ ಎಕ್ಸಾಂಪಲ್ಸ್ ಯು ಹ್ಯಾವ್ ಟು ಸ್ಟಡಿ ದಿಸ್ ಹಾರ್ಮೋನ್ಸ್, ಪ್ಲಾಂಟ್ ಹಾರ್ಮೋನ್ ಕಾನ್ಸೆಪ್ಟ್ಸ್. ನೆಕ್ಸ್ಟ್, sensory photobiology. Sensory photobiology you have to focus on the structure, function, mechanism of photochromes, phytochromes, cryptochromes and phototropins ಬಗ್ಗೆ ನೀವು ಹೆಚ್ಚು ಗಮನ ಹರಿಸಬೇಕು. ಸ್ಟೊಮ್ಯಾಟಲ್ ಮೂಮೆಂಟ್ ಅಲ್ಲಿ ಈಗ ಎಕ್ಸಾಂಪಲ್ ಎಕ್ಸ್ಪೆರಿಮೆಂಟ್ಸು, ಸ್ಟಾರ್ ಶುಗರ್ ಹೈಪೋಥೆಸಿಸ್, ಆಮೇಲೆ ಲೆವಿಟ್ ಎಕ್ಸ್ಪೆರಿಮೆಂಟು. ಫೋಟೋ ಪಿರಿಯಾಡಿಸಮಿಗೆ ಬಂದರೆ ಲಾಂಗ್ ಡೇ ಶಾರ್ಟ್ ಡೇ ಪ್ಲಾಂಟ್ಸ್ ಬಗ್ಗೆ ನೀವು ಅಬ್ಸರ್ವ್ ಮಾಡಬೇಕು. ವರ್ನಲೈಸೇಷನ್ನು, ಆಮೇಲೆ ಅದಕ್ಕೆ ಯಾವುದು ಇನ್ಫ್ಲುಯೆನ್ಸ್ ಮಾಡುತ್ತೆ, ಜೀನ್ಸು, ಅದ್ರ ಬಗ್ಗೆ ನೀವು ಜಾಸ್ತಿ ಫೋಕಸ್ ಮಾಡಬೇಕು. ನೆಕ್ಸ್ಟು ಸಲ್ಯೂಟ್ ಟ್ರಾನ್ಸ್ಪೋರ್ಟಿಗೆ ಬಂದರೆ ಶಾರ್ಟ್ ಆ್ಯಂಡ್ ಲಾಂಗ್ ಡಿಸ್ಟೆನ್ಸ್ ಟ್ರಾನ್ಸ್ಪೋರ್ಟ್ ಬಗ್ಗೆ ನೀವು ನೋಡ್ಕೋಬೇಕು.
ಆಸ್ಮೋಸಿಸ್ಸು, ಪ್ಲಾಸ್ಮೋಲೈಸಿಸ್ಸು, ಫ್ಲೋಯಮ್ ಟ್ರಾನ್ಸ್ಪೋರ್ಟು, ಮೆಕ್ಯಾನಿಸಮ್ ಆಫ್ ಲೋಡಿಂಗು ಆ್ಯಂಡ್ ಅನ್ಲೋಡಿಂಗು, ಇದ್ರ ಬಗ್ಗೆ ನೀವು ಸಲ್ಯೂಟ್ ಟ್ರಾನ್ಸ್ಪೋರ್ಟಲ್ಲಿ ತುಂಬ ಬ್ರೀಫಾಗಿ ಅಬ್ಸರ್ವ್ ಮಾಡಬೇಕಾಗುತ್ತೆ. ನೆಕ್ಸ್ಟು ಸೆಕೆಂಡರಿ ಮೆಟಬೊಲೈಟ್ಸ್ಗೆ ಬಂದರೆ ಯಾವುದು ಸ್ಟ್ರಕ್ಚರು, ಬಯೋಸಿಂಥಸಿಸು. ಲಾಸ್ಟ್ ಟೈಮ್ ಒಂದು ಕ್ವಶನ್ ಕೇಳಿದರು, ಸ್ಟ್ರಕ್ಚರು, ಬಯೋಸಿಂಥಸಿಸ್ ಆಫ್ ಟರ್ಪಿನ್ಸು, ಫಿನಾಲ್ಸು ಮತ್ತು ನೈಟ್ರೋಜನ್ ಕಾಂಪೌಂಡ್ಸ್ ಬಗ್ಗೆ ನೀವು ಅದನ್ನ ಬ್ರೀಫಾಗಿ ನೋಡ್ಕೊಂಡ್ರೆ ಸಾಕು ಅನ್ಕೋತೀನಿ ಈ ಟಾಪಿಕ್ಕಿಗೆ. ಅದ್ರ ಸ್ಟ್ರಕ್ಚರ್ಸು ಮತ್ತು ಬಯೋಸಿಂಥಸಿಸ್ನ ಸುಮ್ಮನೆ ಆ ಗ್ಲಿಮ್ಸ್ನ ಅಬ್ಸರ್ವ್ ಮಾಡಿದರೆ ಈ ಕಾನ್ಸೆಪ್ಟ್ನ ನೀವು ಈಸಿಯಾಗಿ ಕವರ್ ಮಾಡ್ಬೋದು. ಮತ್ತು ಅದ್ರ ಫಿಸಿಯಾಲಜಿಕಲ್ ರೋಲ್ಸ್ ಕೂಡ ನೀವು ಗಮನ ಹರಿಸ್ಬೇಕಾಗುತ್ತೆ. ನೆಕ್ಸ್ಟ್ ಸ್ಟ್ರೆಸ್ ಫಿಸಿಯಾಲಜಿ ಬಂದರೆ ರೆಸ್ಪಾನ್ಸ್ ಟು ಬಯೋಟಿಕ್ ಫ್ಯಾಕ್ಟರ್ಸ್ ಲೈಕ್ ಪ್ಯಾಥೋಜನ್ಸ್ ಆಗಿರ್ಬೋದು. ಈಗ ಏಬಯೋಟಿಕ್ ಸ್ಟ್ರೆಸ್ಸಸ್ ಬಂದರೆ ವಾಟರು, ಸೆಲಿನಿಟಿ, ಈ ಕಾನ್ಸೆಪ್ಟ್ಸ್ನ ನೀವು ಈಸಿಯಾಗಿ ನೋಡಿದರೆ ಇದ್ರ ಮೇಲೆ ಯಾವಾಗಲೂ ಒಂದು ಕ್ವಶನ್ನು ಈ ಸ್ಟ್ರೆಸ್ ಫಿಸಿಯಾಲಜಿಲಿ ಕೇಳ್ತಾರೆ. ನಾನು ಹೇಳಿರೋ ಇಷ್ಟು 8 ಕಾನ್ಸೆಪ್ಟ್ಸ್ನು ನೀವು ಕ್ಲೀನಾಗಿ ಗಮನ ಹರಿಸಿ ಫೋಕಸ್ ಮಾಡಿದರೆ ಆರಾಮ್ಸೆ ಯು ಕ್ಯಾನ್ ಈಸಿಲಿ ಅಟೆಂಡ್ 6 to 8 ಕ್ವಶನ್ಸ್. ಅಂದರೆ 14 to 16 ಮಾರ್ಕ್ಸು ನಿಮ್ಮ ಪಾಕೆಟಲ್ಲಿ ಇರುತ್ತೆ. ಇಷ್ಟು ಕಾನ್ಸೆಪ್ಟ್ಸು ಸಿಸ್ಟಮ್ ಫಿಸಿಯಾಲಜಿದು ಆಯಿತು. ಮುಂದಿನ ವಿಡಿಯೋದಲ್ಲಿ ಬೇರೆ ಚಾಪ್ಟರ್ ಒಂದಿಗೆ ನಿಮ್ಮ ಜೊತೆ ಸಿಗ್ತೀನಿ. ಈ ವಿಡಿಯೋ ಎಲ್ಲ ನೋಡಾದ್ಮೇಲೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಇಫ್ ಯು ಹ್ಯಾವ್ ಎನಿ ಡೌಟ್ಸ್, ಕಮೆಂಟ್ ಇನ್ ದ ಕಮೆಂಟ್ ಸೆಕ್ಷನ್, ಲೈಕ್, ಶೇರ್. ಥ್ಯಾಂಕ್ ಯು.